ರಾಷ್ಟ್ರಾಧ್ಯಕ್ಷ ಶ್ರೀ ಮೌಲಾ ಸಾಬ್ ಅವರಿಂದ ಉರ್ದು ಶಾಲೆಯ ಆವರಣದಲ್ಲಿ ನಿರ್ಮಿಸಲಾದ ಸದ್ಭಾವನಾ ಭವನ ಕಟ್ಟಡ ವೀಕ್ಷಣೆ. ಗಂಗಾವತಿ ಇಲ್ಲಿನ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಮೌಲಾ ಸಾಬ್ ಅವರು ಮಂಗಳವಾರದಂದು ಉರ್ದು ಪ್ರೌಢಶಾಲೆಯ ಆವರಣದಲ್ಲಿ ನಿರ್ಮಿಸಲಾಗುತ್ತಿರುವ ಸದ್ಭವನಾ ಭವನದ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಉರ್ದು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಎಂಪಿ ಕೊಪ್ಪಳ ಹಾಗೂ ಮೊಹಮ್ಮದ್ ಅಲಿ, ಮೌಲಾನಾ ಆಜಾದ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಿವಣ್ಣ, ಎಸ್ಟಿಎಂಸಿ ಅಧ್ಯಕ್ಷ ಮೊಹಮ್ಮದ್ ದಳಪತಿ, ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್, ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಗಂಗಾಧರ್, ಸೂಪರ್ವೈಸರ್ ರಾಮಚಂದ್ರ ಸೇರಿದಂತೆ ಸೈಯದ್ ಅಲಿ ನೇತೃತ್ವದಲ್ಲಿ ಸಭೆ ನಡೆಸಿ ಸದ್ಭವನಾ ಭವನ ಲೋಕಾರ್ಪಣೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಉರ್ದು ಪ್ರೌಢಶಾಲೆ ಹಾಗೂ ಮೌಲಾನಾ ಆಜಾದ್ ಶಾಲೆಗೆ ಅಗತ್ಯವಿರುವ 24x7 ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಪರಿಶೀಲನೆ ನಡೆಸಿದರು.
ಇವತ್ತಿನ ಇದು ನಾವು ವೀಕ್ಷಣೆ ಸದ್ ಉರ್ದು ಉರ್ದು ಹೈಸ್ಕೂಲ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ PU ಕಾಲೇಜು ಹಾಗೂ ಈ ಸದ್ಭಾವನಾ ಮಂಟಪದ ಒಂದು ವೀಕ್ಷಣೆ ಮಾಡಿ ಉರ್ದು ಶಾಲೆಗೆ ಮತ್ತು ಅಬ್ದುಲ್ ಕಲಾಂ ಆಜಾದ್ ಶಾಲೆಗೆ ಎರಡು ಕುಡಿಯ ನೀರಿನ ಸ್ವಲ್ಪ ತೊಂದರೆ ಇತ್ತು. ಎರಡೂ ಶಾಲೆಗಳಿಗೆ 24x7 ನೀರಿನ ಒಂದು ಪೈಪ್ಲೈನ್ ಅಳವಡಿಸಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ತದನಂತರ ಸದ್ಭಾವನಾ ಒಂದು ಮಂಟಪದ ಒಂದು ಕಟ್ಟಡ ಸಜ್ಜಾಗಿ ನಿಂತಿದೆ. ಅದನ್ನ ಈಗ ಪ್ರಾರಂಭಗೊಂಡಬೇಕು. ಇದದ್ದು ಓಪನಿಂಗ್ ಸೆರೆಮನಿಗೆ ನಾವು ಅತಿ ಶೀಘ್ರದಲ್ಲಿ ಶಾಸಕರನ್ನು ಕೇಳ್ಕೊಂಡು ಅವ್ರದ್ದೊಂದು ದಿನಾಂಕ ತೊಗೊಂಡು ಕಾಸಿ ಮಾಡೋ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ. ಅದರ ಸಂಬಂಧಿ ಈ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. ನಮ್ಮ ಜೊತೆಯಲ್ಲಿ ಅವರು ಅದರದ್ದೇನು ಸ್ವಲ್ಪ ನ್ಯೂನ್ಯತೆ ಇದ್ರೂ ಸಹ ಸರಿಪಡಿಸಲಿಕ್ಕೆ ಒಂದು ಆದೇಶ ಮಾಡಲಾಗಿದೆ. ಸದ್ಭಾವನಾ ಮಂಟಪ ಸಂಪೂರ್ಣಗೊಂಡಿದ್ದು ಅದು ಶಾಸಕರ ಅನುಮತಿ ಮೇರೆಗೆ ನಗರಸಭಾ ಅಧ್ಯಕ್ಷರು ಬಂದು ಈ ವೀಕ್ಷಣೆ ಮಾಡಿ ಆದಷ್ಟು ಇದನ್ನೆಲ್ಲ ನೋಡಿ ರೆಡಿ ಮಾಡಿದ್ವಿ. ಒಂದು ಶಾಸಕರ ಗಮನಕ್ಕೆ ತಂದು ಉದ್ಘಾಟನೆ ಮಾಡ್ತೀವಿ ಅಂತೇಳಿ ತಿಳಿಸಿರ್ತಾರೆ. 2017-18 ಸಾಲಿನಲ್ಲಿ ಅನುದಾನ ಬಂದಿದ್ದು ಈ ಕಾಮಗಾರಿ ಈಗ ಸಂಪೂರ್ಣಗೊಂಡು ಈಗ ಹಸ್ತಾಂತರ ಮಾಡಲಿಕ್ಕೆ ರೆಡಿಯಾಗಿರುತ್ತದೆ. ಇದು ಅಲ್ಪಸಂಖ್ಯಾತರ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ಸ್ಟೇಟ್, ಕೇಂದ್ರ ಸರ್ಕಾರ, PNGOI 2017 ಮತ್ತು 18 ಸಾಲಿನಲ್ಲಿ ಹೈಸ್ಕೂಲ್ ಅಧ್ಯಕ್ಷರು ಆಮೇಲೆ ತಾಲೂಕದ ಅಧಿಕಾರಿಗಳು ಎಲ್ಲರ ಜೊತೆಗೆ ವೀಕ್ಷಣೆ ಮಾಡಿ ಈಗ ಅವರು ಶಾಸಕರ ಗಮನಕ್ಕೆ ತಂದು ಅದು ಉದ್ಘಾಟನೆ ದಿನಾಂಕವನ್ನು ನೀರಿನ ಒಂದು ಸಮಸ್ಯೆ ಇತ್ತು ಮತ್ತು ಮೌಲಾನಾ ಆಜಾದ್ ಶಾಲೆಗೆ ಇರ್ತಕ್ಕಂಥ ಪ್ರೌಢಶಾಲೆ 6ನೇ ಕ್ಲಾಸಿಂದ ನಮಗೆ ಇರ್ತಕ್ಕಂಥ ಮಕ್ಕಳಿಗೆ ಉರ್ದು ಶಾಲೆ ಇರ್ತಕ್ಕಂಥ ಎರಡಕ್ಕೂ ನೀರಿನ ಸಮಸ್ಯೆ ಇತ್ತು. ನಾವು ನಗರಸಭೆ ಅಧ್ಯಕ್ಷರ ಹತ್ರ ಗಮನಕ್ಕೆ ತಂದಾಗ ಸ್ವತಃ ಅಧ್ಯಕ್ಷರೇ ಮೌಲಾ ಸಾಹೇಬರು ಸ್ವತಃ 4 ಸಲ ಈ ಶಾಲೆಗೆ ಬಂದು ಭೇಟಿಯಾಗಿ ಮಾತಾಡಿ ನೋಡ್ಕೊಂಡು 24x7 ನಗರಸಭೆ ವತಿಯಿಂದ ಡೈರೆಕ್ಟ್ ನೀರಿನ ಕನೆಕ್ಷನ್ ಕೊಡಿಸಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ. ಶಾಸಕರು ಒಂದು ಸಮಯವನ್ನು ಈ ಸದ್ಭಾವನಾ ಮಂಟಪ ಉದ್ಘಾಟನೆ ಮಾಡಬೇಕಾದ್ರೆ ಇಲ್ಲಿ ಏನು ಕಾರ್ಯ ಇದೆ, ಏನಾಗಿದೆ, ಏನಿಲ್ಲ ಅನ್ನೋದಕ್ಕೆ ಇಲ್ಲಿ ಮರಮೊಂದು ಹಾಕ್ಸೋದಿದೆ. ಅದು ಕೂಡ ನೋಡ್ಕೊಂಡು ನಾವು ಮಾಡಬೇಕು. ಮತ್ತೆ ಮಕ್ಕಳಿಗೆ ಶೌಚಾಲಯಗಳು ಬೇಕು, ನಮಗೆ ಕುಡಿಯೋಕೆ ನೀರಿನ RO ಬೇಕು, ಮತ್ತು ಇರ್ತಕ್ಕಂಥ ಮೂಲ ಸೌಕರ್ಯ ಅದ್ರ ಬಗ್ಗೆ ಇಟ್ಟಿದ್ದಾರೆ. ಕಂಪೌಂಡ್ ಬೇಕು ಅಂತೇಳಿ ಅದು ಆದಷ್ಟು ಮಟ್ಟಿಗೆ ಶಾಸಕರು ಅನುದಾನದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಆಗತ್ತೆ. 23ನೇ ತಾರೀಕು ಒಳಗಡೆ ಅಂದ್ರೆ ಶಾಸಕರು ಯಾವ ದಿನಾಂಕ ಕೊಡ್ತಾರ ಸಂಬಂಧಪಟ್ಟ ಶ್ರೀನಿವಾಸ ನಾಯಕ್ ಅಂತೇಳಿ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನಿರ್ಮಿತಿ ಕೇಂದ್ರವನ್ನು ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಆ ದಿನಾಂಕ ಯಾವಾಗ ಆಗುತ್ತೋ ಅವರ ಅಧಿಕಾರಿಗಳು ಶಾಸಕರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ವಿಚಾರ ತಿಳ್ಕೊಂಡ ನಂತರ ಇದು ಉದ್ಘಾಟನೆ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಅದ್ರ ಮುಂಚೆ ನಾವು ವೀಕ್ಷಣೆ ಮಾಡಕ್ ಬಂದಿದ್ವಿ ಅಧ್ಯಕ್ಷರ ನೇತೃತ್ವದಲ್ಲಿ.